ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮಾಡ್ತಾಯಿದ್ದೀನಿ ಅವಲಕ್ಕಿ ಪಾಯಸ. ತುಂಬ ರುಚಿಯಾಗಿರುತ್ತೆ. ಇದು ರುಚಿಗೆ ಟಿಪ್ಸ್ ಕೂಡ ಕೊಡ್ತಾಯಿದ್ದೀನಿ. ವಿಡಿಯೋ ನೋಡಿ ಗೊತ್ತಾಗುತ್ತೆ. ಮಾಡೋದು ತುಂಬ ಸುಲಭ. ದೇವ ನೈವೇದ್ಯಕ್ಕೆ, ಕೃಷ್ಣ ಜನ್ಮ ವಿಶೇಷವಾಗಿರುತ್ತೆ. ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ನೋಡೋಣ. 1 ಬಟ್ಲು ಅವಲಕ್ಕಿ, 1.5 ಬಟ್ಲು ಬೆಲ್ಲ, ಸ್ವಲ್ಪ ಡ್ರೈ ಫ್ರೂಟ್ಸ್, ಸ್ವಲ್ಪ ಏಲಕ್ಕಿ ಪೌಡರ್, 1/4 ಬಟ್ಲಷ್ಟು ಹಸಿ ತೆಂಗಿನಕಾಯಿ ತುರಿ ಸಣ್ಣದಾಗಿ ತುರ್ಕೊಂಡಿದ್ದೀನಿ, 2 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ, ಒಂದು ದೊಡ್ಡ ಲೋಟದಲ್ಲಿ ಹಾಲು ತೊಗೊಂಡಿದ್ದೀನಿ. ಬೆಚ್ಚಗಿರ್ಬೇಕು ಹಾಲು. ಇಲ್ಲಿ 1 ಬಟ್ಲು ಅವಲಕ್ಕಿಗೆ 2.5 ಬಟ್ಲಷ್ಟು ಹಾಲಾಗುತ್ತೆ. ಮತ್ತು ನಾನಿಲ್ಲಿ ಈ ಅವಲಕ್ಕಿನ ಹೀಗೆ ಡೈರೆಕ್ಟಾಗಿ ಯೂಸ್ ಮಾಡ್ತಿಲ್ಲ. ಇದನ್ನು ಈಗಾಗಲೇ 1-2 ಸತಿ ವಾಶ್ ಮಾಡಿ ನೆನೆಸಿದ್ದೀನಿ. ನೋಡಿ, ಈ ಥರ ಇದೆ. ಇದನ್ನು ಬಳಸ್ಕೊತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ತುಪ್ಪ ಹಾಕ್ಕೋಬೇಕು. ತುಪ್ಪ ಸ್ವಲ್ಪ ಕಾದ ನಂತರ ಈಗ ಡ್ರೈ ಫ್ರೂಟ್ಸ್ ಹಾಕ್ಕೊಂಬಿಡೋಣ. ಈಗ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರಿದ ನಂತರ ಇವಾಗ ಇದು ಹುರಿದಾಗಿದೆ. ಈಗ ಬೌಲಿಗೆ ತೊಗೊಂಬಿಡೋಣ. ಇವಾಗ ಇದೇ ಪಾತ್ರೆಗೆ ನಾನು ಹಸಿ ತೆಂಗಿನಕಾಯಿ ತುರಿನ ಹುರ್ಕೋತಾ ಇದ್ದೀನಿ. ಹಸಿ ತೆಂಗಿನಕಾಯಿ ತುರಿನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಇಲ್ಲಿ ನಾನು 1/4 ಕಪ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಅರ್ಧ ಕಪ್ವರೆಗೂ ತೊಗೋಬೋದು. ಈ ತುಪ್ಪದಲ್ಲಿ ಹುರಿದು ಹಾಕ್ತೀವಲ್ಲ, ಇದೇ ಮೇನ್ ಟಿಪ್. ಇಲ್ಲಿ ಇದೇ ರುಚಿ ಹೆಚ್ಚು ಮಾಡೋದು. ಇವಾಗ ಅದೇ ಪಾತ್ರೆಗೆ ತುಪ್ಪ ಹಾಕ್ಕೊಂಡೆ, ಒಂದು ನೆನೆಸಿರೋಂಥ ಅವಲಕ್ಕಿನ ಹಾಕ್ಕೊಂಡೆ. ಈಗ ತುಪ್ಪದಲ್ಲಿ ಇದನ್ನು ಕೂಡ ಹುರ್ಕೋಬೇಕು ಚೆನ್ನಾಗಿ. ಹಿಂಗೆ ಹುರ್ಕೋಬೇಕಂದ್ರೆ ಅದು ಒಂದೊಂದು ಅವಲಕ್ಕಿಗೂ ತುಪ್ಪ ಚೆನ್ನಾಗಿ ಹಿಡಿಬೇಕು. ಈ ಥರ ಆಗಬೇಕು. ಈಗ ಹುರಿದ ನಂತರ ಹಾಲು ಹಾಕ್ಕೊಳ್ಳೋಣ. ಹಾಲು ಹಾಕಿ ಇವಾಗ ಇದನ್ನು ಹಾಲಲ್ಲೇ ಬೇಯಿಸ್ಕೋಬೇಕು. ಚೆನ್ನಾಗಿ ಕುದಿಬೇಕದು. ಹೇಗೆ ಅನ್ನ ಕುದಿಯುತ್ತೋ ಆ ಥರ ಕುದಿಬೇಕು. ಇದು ಕುದಿಯೋ ವರ್ಷದಲ್ಲಿ ನಾವು ಇನ್ನೊಂದು ಕಡೆ ಬೆಲ್ಲನ ನೀರು ಮಾಡ್ಕೊಂಬಿಡೋಣ. ನೋಡಿ, ಬೆಲ್ಲ ತೊಗೊಂಡೆ. ಈಗ ಏನು 1 ಬೆಲ್ಲ ತೊಗೊಂಡಿದ್ವಿ ಅದೇ ಕಪ್ಪಲ್ಲಿ ಅರ್ಧ ಬಟ್ಲಷ್ಟು ನೀರು ಹಾಕ್ಕೊಂಡು ಇದನ್ನು ಕರಗಿಸ್ಕೊಂಬಿಡೋಣ. ಇದು ಒಂದು 7-8 ನಿಮಿಷ ಆದಮೇಲೆ ನೋಡಿ ಪೂರ್ತಿ ಕರಗುತ್ತೆ. ಈ ಥರ ಆಗುತ್ತೆ. ಇವಾಗ ಇದು ಕರಗಿದೆ. ಇವಾಗ ಅದೇನಾಗಿದೆ ನೋಡೋಣ. ಸೊ ನೋಡಿ, ಇದು ಕುದೀತಾ ಇದೆ. ಅಷ್ಟರಲ್ಲಿ ಈ ಕುದಿಯೋ ಟೈಮಲ್ಲಿ ನಾವೀಗ ಏಲಕ್ಕಿ ಪೌಡರ್ ಹಾಕ್ಕೊಂಬಿಡೋಣ. ಏಲಕ್ಕಿ ಪೌಡರ್ ಹಾಕಿದ ನಂತರ ಈಗ ಒಂದು ಬೆಲ್ಲದ ನೀರು ಮಾಡ್ಕೊಂಡ್ವಿ, ಅದನ್ನು ಫಿಲ್ಟ್ರ್ ಮಾಡ್ಕೊಂಬಿಡೋಣ. ಫಿಲ್ಟ್ರ್ ಮಾಡ್ಕೋಬೇಕು ನೀಟಾಗಿ. ಇದು ನೀಟಾಗಿ ಫಿಲ್ಟ್ರ್ ಆಗಿದ ನಂತರ ಇವಾಗ ಕದಡ್ಕೋಬೇಕು ಸ್ಪೂನಲ್ಲಿ. ನೀಟಾಗಿ ಕೈ ಆಡಿಸ್ಕೋಬೇಕು. ಇದು ಕುದಿಸ್ಕೋಬೇಕು ಚೆನ್ನಾಗಿ. ಕುದ ನಂತರ ನೋಡಿ ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸ್ವಲ್ಪ ಗಟ್ಟಿ ಆಗುತ್ತೆ. ಆ ಗಟ್ಟಿ ಆದ ನಂತರ ನೋಡಿ ಈ ಥರ ಆಗುತ್ತೆ. ಈ ಟೈಮಲ್ಲಿ ತುಪ್ಪ ಹಾಕೋಣ. ತುಪ್ಪ ಹಾಕಿ ಇವಾಗ ಮತ್ತೆ ಕೈ ಆಡಿಸ್ಕೋಬೇಕು. ತುಪ್ಪ ಎಲ್ಲ ನೀಟಾಗಿ ಎಲ್ಲ ಕಡೆಗೂ ಇದಾಗಬೇಕು. ಕೈ ಆಡಿಸ್ಕೋಬೇಕು. ಚೆನ್ನಾಗಿ ಬೆಂದ ನಂತರ ನೋಡಿ ಮತ್ತೆ ಈ ಥರ ಆಗುತ್ತೆ. ಸೊ ಇವಾಗ ಇದು ರೆಡಿ ಇದೆ. ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಬಿಡೋಣ. ಸರ್ವಿಂಗ್ ಬೌಲ್ ನೋಡಿ ಹಾಕ್ಕೊಂಡೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮತ್ತು ತಿನ್ಬೇಕು ಅನ್ನಿಸ್ತಾ ಇದೆ. ಮತ್ತು ಇದು ತೆಳ್ಳಗಿದೆ ಅಂದ್ಕೊಬೇಡಿ. ತಣ್ಣಗೆ ತುಂಬ ಬಿಸಿ ಇದೆಯಲ್ಲ, ಅದಕ್ಕೆ ಆ ಥರ ಇದೆ. ತೆಳ್ಳಗೆ ಹಾಕ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ. ನಂಗೆ ಪಾಯಸ ಸ್ವಲ್ಪ ಗಟ್ಟಿ ಆದಮೇಲೆ ತಿನ್ನೋಕ್ಕೆ, ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನೋಕ್ಕೆ ಇಷ್ಟ. ನಿಮ್ಗೆ ಯಾವ ಥರ ಇಷ್ಟ ಕಮೆಂಟ್ ಮಾಡಿ. ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.